प्यारे मित्रों, आप सभी को आपका चैनल स्टडी विद परशुराम में स्वागत है। और मैं हूं परशुराम और आज नया पाठ लेकर आया हूं तुलसी के दोहे। ये बहुत ही इंपॉर्टेंट है। एग्जामिनेशन में आपको 3 या 4 अंक के लिए प्रश्न ज़रूर आएंगे, इसलिए आपको ध्यान से इस वीडियो को देखना है और वीडियो को देखकर ही मन लगाकर पढ़ाई करना है, अच्छे अंक हासिल करना है और आपके साथ के साथ हमारी हिंदी राष्ट्रभाषा का नाम भी रोशन करना है। और आप नए हो तो कृपया मेरे चैनल को स्टडी विद परशुराम को सब्सक्राइब करने के लिए न भूलिए और जैसे आपके फ्रेंड सर्कल को भी इसको शेयर कीजिए। ಎಲ್ಲ SSLC ವಿದ್ಯಾರ್ಥಿಗಳಿಗೆ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ನಾನು ಪರಶುರಾಮ್. ಇವತ್ತು ನಾನು ತುಳಸಿಕೆ ದೋಹೆ ಅಂತಕ್ಕಂಥದ್ದು 7ನೇ ಪಾಠವನ್ನು ತಂದಿದ್ದೀನಿ. ಭಾಳಷ್ಟು 3 ಮತ್ತು 4 ಅಂಕಗಳಿಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಉತ್ತಮ ಅಂಕಗಳನ್ನು ಗಳಿಸಿ ಒಳ್ಳೆಯದಾಗಿ ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಅಂತ ಹಾರೈಸ್ತೀವಿ. ಈ ವಿಡಿಯೋಗಳನ್ನು ಇಷ್ಟ ಅನಿಸಿದ್ರಂದರೆ ನಿಮ್ಮ ಫ್ರೆಂಡ್ ಸರ್ಕಲ್ಗಳಿಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ. ಸಬ್ಸ್ಕ್ರೈಬನ್ನು ಸಹಿತ ನಿಶ್ಚಿತವಾಗಿ ಮಾಡಿ. बच्चों है तुलसी के दोहे और दोहा यानी कहते हैं कि दो पंक्तियों का एक छंद होता है. 2 ಸಾಲಿನ ಪದ್ಯಕ್ಕೆ ನಾವು दोहा ಅಂತ ಕರಿತೀವಿ. ಇದನ್ನು ಬರೆದಿರ್ತಕ್ಕಂಥವ್ರು ತುಳಸಿ. और जैसे यह दोहा विधा का है और इसका जो कवि है कि गोस्वामी तुलसीदास. ತುಳಸಿ ಕೆ ದೋಹೆ ಅನ್ನೋದು 2 ಸಾಲಿನ ಒಂದು ಛಂದಸ್ಸು ಅಂತ ಕರಿತೀವಿ. ಸೊ ಇದು ಇರ್ತಕ್ಕಂಥದ್ದು ದೋಹಾ ವಿಧದ್ದು. ಆಮೇಲೆ ಈ ತುಳಸಿ ಕೆ ದೋಹೆಯನ್ನು ಬರೆದಿರ್ತಕ್ಕಂಥ ಕವಿ ಯಾರಪ್ಪ ಅಂದರೆ ಗೋಸ್ವಾಮಿ ತುಳಸಿದಾಸ್. ಹಾಗಾದರೆ ಕವಿತೆಯ ಆಶಯ ಏನಿದೆ ಅಂತಕ್ಕಂಥದ್ದನ್ನು ನೋಡೋಣ. ಸೊ ಕವಿತೆಯ ಆಶಯ ಹೀಗಿದೆ ಮಕ್ಕಳೇ. इन दोहों के द्वारा और बच्चों इस पाठ का आशय में यह है छात्र अच्छे कर्म करने और नैतिकता से जीवन बिताने के लिए सीख प्राप्त मिलते हैं. ಸೊ ಈ ಒಂದು ಪಾಠಗಳನ್ನು ತಿಳಿದುಕೊಂಡ ನಂತರ ನೀವು ಕರ್ಮ ಅಂದರೆ ಕಾರ್ಯ, ವಿದ್ಯಾರ್ಥಿಗಳು ನೀವು ಒಳ್ಳೆಯ ಕೆಲಸಗಳನ್ನು ಮಾಡೋದನ್ನು ಕಲಿತೀರಿ. ಅಷ್ಟೇ ಅಲ್ಲದೆ ನೈತಿಕತಾಸೆ ಜೀವನ ಬಿತಾನ, ಅಷ್ಟೇ ಅಲ್ಲದೆ ಒಂದು ನೈತಿಕವಾಗಿ ನೈತಿಕ ಮೌಲ್ಯಗಳನ್ನು ಹೊಂದಿ ಜೀವನವನ್ನು ಸಾಗಿಸುವಲ್ಲಿ ನೀವುಗಳು ಆ ಗುಣಗಳನ್ನು ಕಲಿತೀರಿ ಅಂತಕ್ಕಂಥದ್ದು ಈ 2 ಪಾಯಿಂಟ್ಸ್ಗಳು ತುಳಸಿಕೆ ದೋಹೆಯ ಒಂದು ಆಶಯ. ಹಾಗಾದರೆ ನೋಡೋಣ ತುಳಸಿಕೆ ದೋಹೆ ಈ ಒಂದು दोहाನ ಬರೆದಿರ್ತಕ್ಕಂಥ ಗೋಸ್ವಾಮಿ ತುಳಸಿದಾಸ್ ಅವರ ಪರಿಚಯ. सो गोस्वामी तुलसीदास का परिचय बच्चों, इनका जन्म हुआ था 1532 में और इनका मृत्यु हुई थी 1623 में. ಇವರು ಹುಟ್ಟಿರ್ತಕ್ಕಂಥದ್ದು 1532, ಆಮೇಲೆ ಮೃತ್ಯುವನ್ನು ಹೊಂದಿರತಕ್ಕಂಥದ್ದು 1623ರಲ್ಲಿ. गोस्वामी तुलसीदास हिंदी साहित्य के भक्ति काल की राम भक्ति शाखा के प्रमुख कवि है. ಸೊ ಈ ಗೋಸ್ವಾಮಿ ತುಳಸಿದಾಸ್ ಅವರು ಹಿಂದಿಯಲ್ಲಿನ ಒಂದು 2ನೇ ಒಂದು ಸಾಹಿತ್ಯದ ವಿಧ ಅಂತ ಕರಿತೀವಿ. 2ನೇ ಸಾಹಿತ್ಯದ ಘಟ್ಟ ಅದನ್ನೇ ಭಕ್ತಿ ಕಾಲ ಅಂತೀವಿ. ಆ ಭಕ್ತಿ ಕಾಲದಲ್ಲಿ ರಾಮ ಭಕ್ತಿ ಅಂತಕ್ಕಂಥ ಅಂದರೆ ರಾಮನನ್ನೇ ಕೇಂದ್ರವನ್ನಾಗಿ ಭಕ್ತಿ ಇದೆ. ಸೊ ರಾಮನೇ ಇಡೀ ಜಗತ್ತಿನ ಸರ್ವಸ್ವ ಅಂತಕ್ಕಂಥದ್ದನ್ನು ರಾಮನ ಗುಣಗಾನವನ್ನು ಮಾಡಿರ್ತಕ್ಕಂಥ ಪ್ರಮುಖ ಕವಿಗಳಲ್ಲಿ ಗೋಸ್ವಾಮಿ ತುಳಸಿದಾಸ್ ಅವರು ಒಬ್ಬರು. तुलसीदास जी का जन्म सन 1532 को उत्तर प्रदेश के राजापुर में हुआ था. ಇವರು ಹುಟ್ಟಿರ್ತಕ್ಕಂಥದ್ದು ಎಲ್ಲಿಯಪ್ಪ ಅಂತಂದ್ರೆ 1532ನೇ ವರ್ಷದಲ್ಲಿ ಉತ್ತರ ಪ್ರದೇಶ ರಾಜ್ಯದ ರಾಜಾಪುರ ಅಂತಕ್ಕಂಥ ಊರಿನಲ್ಲಿ ತುಳಸಿದಾಸ್ ಅವರು ಹುಟ್ಟಿದ್ರು. इनके पिता का नाम आत्माराम और माता का नाम ಹುಲ್ಸಿ था. ಸೊ ಅಷ್ಟೇ ಅಲ್ಲದೆ ಗೋಸ್ವಾಮಿ ತುಳಸಿದಾಸ್ ಅವರ ತಂದೆ ಹೆಸರು ಆತ್ಮಾರಾಮ್ दुबे ಮತ್ತು ತಾಯಿ ಹೆಸರು ಹುಲ್ಸಿ. कहा जाता है कि जब तुलसीदास जी का जन्म हुआ तब उन्होंने राम नाम का उच्चारण किया था. ಏನು ಹೇಳ್ತದಪ್ಪ ಅಂದ್ರೆ ಒಂದು ಪುರಾಣದಲ್ಲಿ ಒಂದು ವದಂತಿಗಳಿದ್ದಾವೆ. ಏನಪ್ಪ ಅಂದರೆ ಸೊ ತುಳಸಿದಾಸ್ ಹುಟ್ಟಿದ ತಕ್ಷಣವೇ ಅವು ಏನು ಮಾಡಿದಪ್ಪ ಅಂದ್ರೆ ರಾಮ 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 ಅಂತಕ್ಕಂಥ ಉಚ್ಚಾರಣೆಯನ್ನು ಮಾಡಿದ. ಅದಕ್ಕಾಗಿ ಆತನ ಒಂದು ಬಾಲ್ಯದ ಹೆಸರನ್ನು ಏನಂತ ಇಟ್ರಪ್ಪ ಅಂದ್ರೆ ರಾಮ್ ಬೋಲಾ ಅಂತ ಇಟ್ಟರು. ರಾಮ್ ಬೋಲಾ तुलसीदास जी का बचपन का नाम है, क्योंकि जब तुलसीदास जी का जन्म हुआ तब उन्होंने राम नाम का जप किए थे. इस कारण उनका नाम बचपन में राम बोला पड़ा. ತುಳಸಿದಾಸ್ ಭಗವಾನ್ ರಾಮ್ ಕೆ ಅನನ್ಯ ಭಕ್ತ ತೆ. ಸೊ ಆಲ್ರೆಡಿ ಹೇಳಿದ್ದೀವಿ, ಅವರು ರಾಮನನ್ನೇ ಕೇಂದ್ರವಾಗಿ ರಾಮನ ಭಕ್ತಿಯನ್ನು ಎಲ್ಲದರೂ ಕೂಡ ಇಡೀ ಜಗಕ್ಕೆ ಪಸರಿಸಿದ್ದಾರೆ ಭಕ್ತಿಯನ್ನು. ಸೊ ಅದಕ್ಕಾಗಿ ರಾಮನ ಒಬ್ಬ ಅನನ್ಯ ಭಕ್ತಿ ಅಂತ ಕರಿತೀವಿ. ಇವರೇ ಯಾರಪ್ಪ ಅಂದರೆ ತುಳಸಿದಾಸರು. 1532ರಲ್ಲಿ ಉತ್ತರ ಪ್ರದೇಶದ ರಾಜಾಪುರ್ನಲ್ಲಿ ಜನ್ಮ ಆಯಿತು. ತಂದೆ ಆತ್ಮಾರಾಮ್ ದುಬೆ, ತಾಯಿ ಹುಲ್ಸಿ, ಆಮೇಲೆ ಇವರ ಬಾಲ್ಯದ ಹೆಸರು ರಾಮ್ ಬೋಲಾ. ಸೊ ಮುಂದೆ ಇದೆ ಮಕ್ಕಳೇ. इनकी प्रमुख रचनाएं रामचरितमानस, विनय पत्रिका, गीतावली, दोहावली, कवितावली आदि. ಸೊ ಟೋಟಲಿ 12 ರಚನೆಗಳು ಪ್ರಮುಖವಾಗಿದ್ದಾವೆ ಅಂತ ನಾವು ಓದ್ತೀವಿ ಸಾಹಿತ್ಯದಲ್ಲಿ. ಅದರಲ್ಲಿ 5 ದೊಡ್ಡ ಗ್ರಂಥಗಳಿದ್ದಾವೆ, 7 ಚಿಕ್ಕ ಗ್ರಂಥಗಳಿದ್ದಾವೆ. ಸೊ 12 ಗ್ರಂಥಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ರಾಮಚರಿತ ಮಾನಸ ಇದೆ, ವಿನಯ ಪತ್ರಿಕಾ ಇದೆ, ಗೀತಾವಲಿ, ದೋಹಾವಲಿ, ಕವಿತಾವಲಿ ಆದಿ ಭಾಳಷ್ಟಿದೆ. ಸೊ ಇದೇ ರಾಮಚರಿತ್ರ ಮಾನಸ ಇವತ್ತಿಗೂ ಕೂಡ ಏನು ಮಾಡ್ತಾರಪ್ಪ ಅಂದರೆ ಉತ್ತರ ಪ್ರದೇಶದಲ್ಲಿ ಇದನ್ನು ಭಗವದ್ಗೀತೆ ಅಂತ ಆರಾಧನೆಯನ್ನು ಮಾಡ್ತಾರೆ ರಾಮಚರಿತ ಮಾನಸವನ್ನು. ಸೊ ಅಷ್ಟೇ ಅಲ್ಲದೆ ಇವರ ಮೃತ್ಯು ಆಗಿರ್ತಕ್ಕಂಥದ್ದು 1623ರಲ್ಲಿ ಕಾಶಿಯಲ್ಲಿ ಏನೈತಪ್ಪ ಅಂದರೆ ತುಳಸಿದಾಸ್ ಅವರು ತೀರಿಕೊಂಡರು. ಹಾಗಾದರೆ ಮಕ್ಕಳೇ ಈ ದೋಹೆಯನ್ನು ಆಲ್ರೆಡಿ ಹೇಳಿದ್ದಾರೆ. ಏನಪ್ಪ ಅಂದ್ರೆ ಅಚ್ಚೆ ಕರ್ಮ ಕರ್ನೆ ಅವ್ರ ನೈತಿಕತಾಸೆ ಜೀವನ ಬಿತಾನೆ. ಅಷ್ಟೇ ಅಲ್ಲದೆ ಕೆಲವು 5 ದೋಹೆಗಳಲ್ಲಿ ಏನೇನಿದ್ದಾವೆ ಅಂತಕ್ಕಂಥದ್ದು ಇಲ್ಲಿ ಸ್ವಲ್ಪ ಇದೆ. तुलसीदास जी इन दोहों में मुखिया के लक्षण, संत का स्वभाव आदि पर प्रकाश डाला है. ಸೊ ಏನು ಮಾಡಿದಾರಪ್ಪ ಅಂದ್ರೆ ಮೊದಲ ದೋಹೆಯಲ್ಲಿ ಮುಖ್ಯ ಕೆ ಲಕ್ಷಣ. ಸೊ ಫಸ್ಟ್ ಏನು ದೋಹೆ ಕೊಟ್ಟಿದ್ದಾರಲ್ಲ ನಿಮ್ಗೆ, ಅಲ್ಲಿ ನಾಯಕನ ಲಕ್ಷಣಗಳಿದ್ದಾವೆ. ಎರಡನೇದರಲ್ಲಿ ಸಂತಕ ಸ್ವಭಾವ, ಎರಡನೆಯ ದೋಹದಲ್ಲಿ ಸಂತಕ ಸ್ವಭಾವದ ಕುರಿತು ಬೆಳಕನ್ನು ಚೆಲ್ಲಿದ್ದಾರೆ.
साथ ही उन्होंने दया धर्म का महत्व, अभिमान त्याग, विवेक युक्त व्यवहार, राम नाम पर विश्वास, राम नाम जप इत्यादि का बखान करते हुए सुझाव दिया है कि ಇನ್ಸಾನ್ ಕೋ ನೀತಿಯುತ ಜೀವನ ಬಿತಾನಾ ಚಾಹಿಯೆ. ಅಷ್ಟೇ ಅಲ್ಲದೆ ಅವ್ರು ಏನು ಮಾಡಿದಾರಪ್ಪ ಅಂದರೆ ದೋಹೆಗಳಲ್ಲಿ ದಯೆ ಧರ್ಮದ ಮಹತ್ವವನ್ನು ಹೇಳಿದ್ದಾರೆ, ಅಭಿಮಾನ ಗರ್ವದ ಮಾತುಗಳನ್ನು ಹೇಳಿದ್ದಾರೆ, ತ್ಯಾಗದ ಬಗ್ಗೆ ಹೇಳಿದ್ದಾರೆ, ಭಾಳಷ್ಟು ಚಾಣಕ್ಯತೆಯ ವ್ಯವಹಾರವನ್ನು ಮಾಡ್ತಕ್ಕಂಥದ್ದು, ರಾಮನ ಮೇಲೆ ವಿಶ್ವಾಸ ಇಡ್ತಕ್ಕಂಥದ್ದು, ರಾಮನನ್ನು ಆರಾಧನೆ ಮಾಡ್ತಕ್ಕಂಥದ್ದು ಮೇಲೆ ನಿಮಗೆ ಸಂದೇಶಗಳನ್ನು ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಏನು ಮಾಡಿದಾರಪ್ಪ ಅಂದ್ರೆ ನೀತಿಯುತ ಜೀವನ ಬಿತಾನ, ಸೊ ಅಷ್ಟೇ ಅಲ್ಲದೆ ನೈತಿಕಯುತವಾಗಿ ನೀವು ಜೀವನಗಳನ್ನು ನಡೆಸಬೇಕು ಅಂತಕ್ಕಂಥ ಒಂದು ಸಂದೇಶ ಸೊ ನಮಗೆ ಸಿಗತ್ತೆ. ಎಲ್ಲಿಂದಪ್ಪ ಅಂದರೆ ಸೊ ತುಳಸಿದಾಸ್ ಅವರು ದೋಹೆ. ಸೊ ಇವತ್ತು ಇಲ್ಲಿ 2 ದೋಹೆಗಳನ್ನು ತಂದಿದ್ದೀನಿ. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. 3 ಅಂಕಗಳು ನಿಮಗೆ ದೋಹದಲ್ಲಿ ಕೇಳ್ತಾರೆ. ನಾನು ಅದೇ ಥರನಾಗಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಎಕ್ಸ್ಪ್ಲನೇಷನ್ ಮಾಡ್ಕೊತ ಹೋಗ್ತೀನಿ. ಫಸ್ಟ್ ನೋಡಿ ಮಕ್ಕಳೇ, ದೋಹಾ ಕೊಟ್ಟಿದ ನಂತರ ದೋಹೆ ಭಾವಾರ್ಥವನ್ನೇ ಬರಿಬೇಕಾದ್ರೆ ಮೊದಲು ಒಂದು 2-3 ಶಬ್ದಾರ್ಥಗಳನ್ನು ಬರೀರಿ. ಯಾಕಂದ್ರೆ ಬರಿಬೇಕಂತ ಕಂಪಲ್ಸರಿ ಇಲ್ಲ, ಬಟ್ ಆದರೂ ಕೂಡ ನಿಮ್ಮಲ್ಲಿರ್ತಕ್ಕಂಥ ನಾಲೆಜ್ ಏನಾಗ್ತಿತ್ತು ಅಂದರೆ ಇವ್ಯಾಲ್ಯುವೇಟರ್ಗೆ ಗೊತ್ತಾಗ್ತದೆ. ಇದು ಮೊದಲು ದೋಹಾ ಹೀಗಿದೆ: ಮುಖಿಯ ಮುಕ್ಸೋ ಚಾಹಿಯೆ ಖಾನ ಪಾನಕೋ ಏಕ, ಪಾಲೈ ಪೋಸೈ ಸಕಲಂಗ ತುಳಸಿ ಸಹಿತ ವಿವೇಕ. ಸೊ ಇಲ್ಲಿ ಏನಿದಪ್ಪ ಅಂದ್ರೆ ಮುಖಿಯ ಅಂದರೆ ನಾಯಕ್ ಅಂತೀವಿ, ಮುಖ ಅಂದ್ರೆ ಮುಹ, ಸೋ ಚಾಯಿ ಅಂದರೆ ಸಮಾನ ಹೋನಾ ಚಾಹಿಯೆ, ಖಾನ ಪಾನ್ ಅಂದರೆ ಖಾನಾ ಪೀನಾ, ಪಾಲೈ ಪೋಸೆ ಅಂದರೆ ಪಾಲನ್ ಪೋಷಣ್, ಅವ್ರ ವಿವೇಕ ಅಂದರೆ ಜ್ಞಾನ ಅಂತ ಕರಿತೀವಿ ನಾವು. ಓಕೆ, ಜ್ಞಾನಿ ಅಂತ ಕರಿತೀವಿ, ಸಮಜ್ದಾರ್ ಅಂತ ಕರಿತೀವಿ. ಸೊ ಇವು ಶಬ್ದಾರ್ಥ ಇದ್ದು. ಆಮೇಲೆ ಇದಾದ ನಂತರ ಫಸ್ಟ್ ಶಬ್ದಾರ್ಥ ಆದ ನಂತರ ಸೆಕೆಂಡ್ ಏನು ಬರಿಬೇಕಪ್ಪ ಅಂದ್ರೆ ಪ್ರಸ್ತುತ ದೋಹೆ, ಅಂದರೆ ಈ ಒಂದು ದೋಹೆ ಗೋಸ್ವಾಮಿ ತುಳಸಿದಾಸ್ ದ್ವಾರ ರಚಿತ ತುಳಸಿ ಕೆ ದೋಹೆ ಸೆ ಲಿಯಾ ಗಯಾ ಹೈ. ಪ್ರಸ್ತುತ ದೋಹೆಯನ್ನು ಗೋಸ್ವಾಮಿ ತುಳಸಿದಾಸ್ ಅವರು ಬರೆದಿರ್ತಕ್ಕಂಥ ತುಳಸಿ ಕೆ ದೋಹೆದಿಂದ ಆರಿಸಿಕೊಳ್ಳಲಾಗಿದೆ. ಇದು 2ನೇ ಪಾಯಿಂಟ್ ಬರಿಬೇಕು. ಆಮೇಲೆ 3ನೇದು ಏನು ಬರಿಬೇಕಪ್ಪ ಅಂದರೆ ಈ ಥರದ್ದು ಏನು ಉದ್ದೇಶ ಇದೆ, ಈ ದೋಹಾದ ಉದ್ದೇಶ ಏನು? ಎಸ್, ಮುಖಿಯಾ ಕೆ ಲಕ್ಷಣ. ಪ್ರಸ್ತುತ ದೋಹೆ ಮೇ ತುಳಸಿದಾಸ್ ಜಿ ನೆ ಮುಖಿಯಾ ಕೆ ಲಕ್ಷಣ ಕೆ ಬಾರೆ ಮೇ ಬತಾಯೆ ಹೇ. ಈ ದೋಹೆಯಲ್ಲಿ ನಮಗೆ ತುಳಸಿದಾಸ್ ಅವರು ಏನು ಮಾಡಿದಾರಪ್ಪ ಅಂದರೆ ನಾಯಕನ ಲಕ್ಷಣಗಳ ಬಗ್ಗೆ ವಿವರಣೆಯನ್ನು ಮಾಡಿದ್ದಾರೆ. ಇಷ್ಟು ಒಂದು ಪ್ಯಾರಾಗ್ರಾಫ್ದಲ್ಲಿ ಬರೆದ್ರೆ ಸೆಕೆಂಡ್ ಪ್ಯಾರಾಗ್ರಾಫ್ದಲ್ಲಿ ನೀವು ಏನು ಬರಿಬೇಕಪ್ಪ ಅಂದರೆ ಟೋಟಲ್ ಆಗಿರ್ತಕ್ಕ ಈ ಥರದ ಸಮರಿಯನ್ನು ಬರಿಬೇಕು. ತುಂಬ ಇಂಪಾರ್ಟೆಂಟ್, ಸಿಂಪಲ್ ಅದ. ಮುಖಿಯಾ ಮುಖಸೋ ಚಾಹಿಯೆ ಖಾನ ಪಾನಕೋ ಏಕ. ಸಿಂಪಲ್ ಏನು ಬರಿತೀರಿ? ಮುಖಿಯಾ यानी नायक मुख के समान होना चाहिए और मुख खान पान का काम करता है. पाले पोसे सकलंग यानी मुख पूरा शरीर का पालन पोषण करता है. तुलसी सहित विवेक, इसी प्रकार क्या मुख, इसी प्रकार संत भी इसी गुण का होना चाहिए. ಸೊ ಇಷ್ಟು ಬರೆದ್ರೆ ಸಿಂಪಲ್ ಆಗಿರ್ತಕ್ಕಂಥದ್ದು. ಮತ್ತೆ ಇನ್ನೊಂದಿಷ್ಟು ಬರಿಬೋದು. ಏನಪ್ಪ ಅಂದರೆ जैसे नायक समुदाय में सभी के लिए काम करना है और सभी के भलाई करना है, सभी के देखभाल करना है. ಈ ಥರನಾಗಿರ್ತಕ್ಕಂಥ ಪಾಯಿಂಟ್ಸ್ಗಳನ್ನು ಕೂಡ ನೀವು ತುಳಸಿ ಕೆ ದೋಹೆದಲ್ಲಿ ಬರಿಬೋದು. ಪುಸ್ತಕದ ಹಿಂದುಗಡೆನೂ ಕೂಡ ನಿಮ್ಗೆ ಏನು ಮಾಡಿದಾರಪ್ಪ ಅಂದರೆ ಸೊ ತುಳಸಿಯ ಭಾವಾರ್ಥದಲ್ಲಿ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಏನಿದೆಪ್ಪ ಅಂದ್ರೆ मुखिया यानी नायक मुख के समान होना चाहिए. जैसे मुख खाना पीना का काम अकेला कर पूरी शरीर का पालन पोषण करता है, उसी प्रकार मुखिया भी क्या करना है कि समुदाय में पूरी तरह से विवेकवान से रहना चाहिए और सभी सदस्यों के भलाइयों के लिए काम करना चाहिए. ಸೊ ಇದು ಇತ್ತು, ತಿಳಿದಿದೆ ಅಂತಿದ್ದೀನಿ. ಶಬ್ದಾರ್ಥ ಬರಿಬೇಕು, ಆಮೇಲೆ ಪದ್ಯದ ಆಯ್ಕೆ ಬರಿಬೇಕು, ಆಮೇಲೆ ಭಾವಾರ್ಥದ ದೋಹೆಯ ಉದ್ದೇಶ ಬರಿಬೇಕು, ದೋಹೆಯ ಭಾವಾರ್ಥವನ್ನು. ಇಷ್ಟು 4 ಸ್ಟೆಪ್ಸ್ಗಳನ್ನು ನೀವೇನು ಮಾಡಬೇಕಪ್ಪ ಅಂದರೆ ಬರಿಬೇಕು. ಇನ್ನು 2ನೇ ದೋಹೆಯಲ್ಲಿ ಹೋಗೋಣ ಮಕ್ಕಳೇ. 2ನೇ ದೋಹೆ ಹೀಗಿದೆ: ಜಡಚೇತನ ಗುಣ ದೋಷಮಯ ವಿಶ್ವಕೀನ ಕರತಾರ ಸಂತ ಹಂಸ ಗುಣ ಗಹಹಿ ಪಯ ಪರಿಹರಿವಾರಿ ವಿಕಾರ. ಜಡ ಅಂದರೆ ಏನಪ್ಪ ಅಂದರೆ ನಿರ್ಜೀವ ವಸ್ತು, ಚೇತನ ಅಂದರೆ ಸಜೀವ ವಸ್ತು, ಗುಣ ಅಂದರೆ ಒಳ್ಳೆಯ, ದೋಷಮಯ ಅಂದರೆ ಕೆಟ್ಟದ್ದು, ವಿಶ್ವ ಅಂದರೆ ವಿಶ್ವ, ಕೀನ ಅಂದರೆ ಕಿಯಾ ಹೇ, ಕರ್ತಾರ ಅಂದರೆ ಸೃಷ್ಟಿಕರ್ತ, ಸಂತ ಅಂದರೆ ನಿರ್ಮಲ್ ಸ್ವಭಾವಕ ಅಂತ ಕರಿತೀವಿ ನಾವು. ಯಾರ ಮನಸ್ಸು ನಿರ್ಮಲ ಆಗಿರ್ತದಲ್ಲ, ಸಜ್ಜನ ಸಚ್ಚಾರಿತ್ರವಂತ ವ್ಯಕ್ತಿ ಸಂತ ಅಂತ ಕರಿತೀವಿ. ಆಮೇಲೆ ಗುಣ ಗಹಯಿ ಪಯ ಅಂದರೆ ಏನಪ್ಪ ಅಂದರೆ ದೂದ್ ಅಂತ ಕರಿತೀವಿ, ಪರಿಹರಿ ಅಂದರೆ ತ್ಯಾಗನ, ವಾರಿ ಅಂದರೆ ಪಾನಿ ಅಂತ ಕರಿತೀವಿ, ವಿಕಾರ ಅಂದರೆ ಛೋಡ್ನ. ಇದು ಶಬ್ದಾರ್ಥ ಇತ್ತು. ಆಮೇಲೆ ಮತ್ತೆ ಪ್ರಸ್ತುತವಾಗಿ ಮತ್ತೆ ಪದ್ಯದ ಆಯ್ಕೆ ಬರಿಬೇಕು. ಏನಂತ ಬರೀತೀರಿ? ಪ್ರಸ್ತುತ ದೋಹೆ ಗೋಸ್ವಾಮಿ ತುಳಸಿದಾಸ್ ದ್ವಾರ ರಚಿತ ತುಳಸಿ ಕೆ दोहे से लिया गया है. ಇದರ ಉದ್ದೇಶ ಏನೈತೆ ಹೇಳಿ ನೋಡೋಣ. ಸಂತ का स्वभाव. हाँ, ಪ್ರಸ್ತುತ ದೋಹೆ ಮೇ ಗೋಸ್ವಾಮಿ ತುಳಸಿದಾಸ್ ಸಂತ ಕೆ ಸ್ವಭಾವ ಕೆ ಬಾರೆ ಮೇ ಬತಾಯಾ ಹೇ. ಆಮೇಲೆ ಈಗ ಭಾವಾರ್ಥದಲ್ಲಿ ಏನು ಬರೀಬೇಕು? यह विश्व ಅಂದರೆ यह दुनिया है वह किस प्रकार बनाया है? जड़ चेतन गुण दोषमय से निर्माण हुआ है. यानी हमारा जो प्रभु है, जो ईश्वर है, इस संसार का, इस दुनिया का जो निर्माण किया है किससे के? सजीव से, निर्जीव से, अच्छाई से या भलाई से, इन चारों से मिलकर इस दुनिया का निर्माण हुआ है. नेक्स्ट ಏನು ಬರಬೇಕು? ಸಂತ ಹಂಸ ಗುಣ ಗಹಯಿ ಪಯ ಪರಿಹರಿವಾರಿ ವಿಕಾರ. ಇಲ್ಲಿ ಸಂತ ಕಿಸ್ ಪ್ರಕಾರ ಹೋನಾ ಹೇ? ಹಂಸ ರೂಪಿ ಹೋನಾ ಹೇ. ಸಂತಕೋ ಇಲ್ಲಿ ಕವಿ ಏನು ಹೇಳಿದಾರಪ್ಪ ಅಂದರೆ ಸಂತನ ಸ್ವಭಾವವನ್ನು ಹಂಸ ಪಕ್ಷಿಗೆ ಹೋಲಿಕೆಯನ್ನು ಮಾಡಿದ್ದಾರೆ. ಅದು ನೆನಪಿನಿಟ್ಕೊಳ್ತಕ್ಕಂಥದ್ದು. ಸಂತ का स्वभाव हंस गुण के ಹಂಸ ಪಕ್ಷಿಗೆ ಸಮಾನ ಹೋನಾ ಚಾಹಿಯೆ. ಸಂತನ ಸ್ವಭಾವ ಹಂಸ ಪಕ್ಷಿ ಹಾಗೆ ಇರಬೇಕು. ಏನದಪ್ಪ ಅಂದ್ರೆ ಹಂಸ ಕ್ಯಾ ಕರ್ತಾ ಹೈ ಕಿ गहई पय ಅಂತಂದರೆ पय को गहता है. ಅಂದರೆ दूध को सेवन करता है, लेकिन ಪರಿಹರಿವಾರಿ ವಿಕಾರ, लेकिन उसमें से पानी को छोड़कर. ಹಂಸ ಪಕ್ಷಿ ಏನು ಮಾಡ್ತೈತಪ್ಪ ಅಂದ್ರೆ ಅಲ್ಲಿ ಹಾಲಿನಲ್ಲಿರ್ತಕ್ಕಂಥ ನೀರನ್ನು ಬಿಟ್ಟು ಶುದ್ಧ ಹಾಲನ್ನು ಸೇವಿಸ್ತದೆ.
ಅದೇ ಥರನಾಗಿ ನಾವುಗಳು ಕೂಡ ಏನು ಮಾಡಬೇಕಪ್ಪ ಅಂದ್ರೆ ಸಂತನು ಕೂಡ ಹೇಗಿರಬೇಕಪ್ಪ ಅಂದ್ರೆ ಇಸ್ ದುನಿಯಾ ಮೇ गुण दोष है जड़ चेतन है, इस सभी से में जो अच्छा है, जो अच्छे कर्म के लिए नाता है, जो नीतियुक्त जीवन के लिए सुझाव देने के लिए हमारे साथ सहयोग देता है, उसी को हम क्या करना है, अपनाना चाहिए. ಇಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ ಒಳ್ಳೆಯದನ್ನು ತೊಗೋಬೇಕು, ಕೆಟ್ಟದನ್ನು ಬಿಡಬೇಕು. ನಿಮಗೆ ತಿಳಿದಿದೆ ಅಂತ ಅಂದ್ಕೊಳ್ತೀನಿ. ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ. प्रस्तुत दोहे में संत के स्वभाव के बारे में बताया है तुलसीदास, और तुलसीदास कहते हैं कि इस विश्व का निर्माण हुआ है जड़ चेतन गुण और दोष से, और संत का स्वभाव हंस पक्षी के समान होना चाहिए. हंस पक्षी का गुण यह है कि जैसे दूध में निहित पानी को छोड़कर शुद्ध दूध का ही सेवन करता है, उसी प्रकार संत भी क्या करना है कि इस दुनिया में बुरे आदतों को, बुरे कर्मों को छोड़कर अच्छे कर्मों को ही क्या करना है कि अपनाने के लिए प्रयास करना है. ಇಷ್ಟಿತ್ತು ಮಕ್ಕಳೇ, ಈ ಒಂದು 2 ದೋಹೆಗಳಲ್ಲಿ ನಿಮಗೆ ತಿಳಿದಿದೆ ಅಂತ ಅಂದ್ಕೊಂಡಿದ್ದೀನಿ. ಸರಳವಾಗಿ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಸಿಗುವ ಇನ್ನೊಂದು ವಿಡಿಯೋದಲ್ಲಿ.